ಇವತ್ತು ಯಾವುದೇ ಇನ್ಫಾರ್ಮೇಷನ್ ಕೊಡ್ತೀನಿ ಅಂತ ವಿಡಿಯೋ ಮಾಡ್ತಾಯಿಲ್ಲ. ನೀವೇನಾದರೂ ಅಂದ್ಕೋಬೋದು, ಬಟ್ ಡೈಲಿ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡೆ. ಈಗ ಏನಂತಂದರೆ, ಏನೇ ಆಗಲಿ ಇನ್ಫಾರ್ಮೇಷನ್ ಕೊಡೋದು ಬಿಡೋದು ಅದೇನೇ ಇರಲಿ, ವಿಡಿಯೋ ಮಾಡಿದ್ಮೇಲೆ ಏನಾದರೂ ಹೇಳಲೇಬೇಕಲ್ವ. ನೋಡಿ, ನಾನು ತೋರಿಸಿದ್ನಲ್ಲ, ಇದು ಸೀಮೆ ಸೆಪ್ಪೆ ಅಂತೇಳಿ, ಅಂದರೆ ಹಸುಗಳಿಗೆ ಹಾಕೋದಕ್ಕೆ. ಇದು ಹಳ್ಳಿ ಕಡೆ ಇರೋರಿಗೆ ಗೊತ್ತಿರುತ್ತೆ ಎಲ್ಲ. ನಾನು ತೋರಿಸೋದೆಲ್ಲ ಪೂರ ಏನೇ ತೋರಿಸಿದ್ರು ಹಳ್ಳಿಯಲ್ಲಿರೋರಿಗೆ ಎಲ್ಲ ಗೊತ್ತಿರುತ್ತೆ. ಯಾರೋ ಸಿಟಿಯಲ್ಲಿರೋರಿಗೆ ಅದೇನಾದರೂ ಹೊಸ್ತು ಅನ್ನಿಸ್ಬೋದೇನೋ ಅಷ್ಟೇ. ಅವರು ಏನಾದರೂ ಹಳ್ಳಿ ಕಡೆ ಗೊತ್ತಿದ್ರೆ ಅವ್ರಿಗೂ ಏನಂಥದ್ದು ಅನಿಸಲ್ಲ. ಆದರೂ ನೋಡಿ, ಇದು ನಮ್ಮ ಹೊಲ, ಅಂದರೆ ನಮ್ಮ ತಾತ ಅವ್ರದ್ದೆಲ್ಲ. ಫುಲ್ಲು ಪೂರ ಅಡಿಕೆ ಗಿಡ ಎಲ್ಲ ಕಡೆ ಸುತ್ತಲೂ 1-2 ಎಕರೆ ಅನಿಸುತ್ತೆ, ಪೂರ ಎಲ್ಲ ಅಡಿಕೆ ಗಿಡನೇ ಇದ್ದಾವೆ. ಅದರಲ್ಲಿ ಬಾಳೆ ಗಿಡ ಮತ್ತು ಸೀಮೆ ಸೆಪ್ಪೆ ಆಮೇಲೆ ಅಡಿಕೆ ಗಿಡ 3 ಬೆಳೆದಿದ್ದಾರೆ. ಅದು ತುಂಬ ಹೈಟ್ ಬರುತ್ತೆ. ನೋಡಿರಿ ಎಷ್ಟು ಹೈಟ್ ಇದೆ ಅಂತ. ಇವಾಗ ನನ್ನ ಹೈಟಿಗೆ ಇಟ್ಕೊಂಡಿದ್ದೀನಿ. ಇಲ್ಲಿವರೆಗೂ ನೋಡಿರಿ, ಕೆಳಗಿಂದ ಹಿಡ್ದು ಮೇಲೆ ಅಷ್ಟು ಹೈಟ್ ಬೆಳೆಯುತ್ತೆ. ಆ ಬಾಳೆ ಗಿಡದ ಹೈಟಿದವರೆಗೂ ಬೆಳೀತಾ ಇರುತ್ತೆ ಅದು ಸೀಮೆ ಸೆಪ್ಪೆ ಮಾತ್ರ. ಇದು ಈಗ ಹಸೆಗಳಿರೋದ್ರಿಂದ ತುಂಬ ಹೆಲ್ಪ್ ಆಗ್ತಾಯಿದೆ ಈ ಥರ ಬೆಳೆಯೋದು. ಹಾಗೆ ಗಿಡಗಳಿಗೆ ಈ ಬಿಸಿಲಲ್ಲಿ ಅಡಿಕೆ ಗಿಡ ಎಲ್ಲ ಒಣಗೋಗ್ತವೆ. ಅಂದರೆ ಈ ಬಿಸಿಲಿಗೆ ತಡ್ಕೊಳ್ಬೇಕಲ್ಲ ಗಿಡಗಳು, ಚಿಕ್ಕ ಗಿಡಗಳು, ಅದಕ್ಕೂ ಹೆಲ್ಪ್ ಆಗುತ್ತೆ. ಆದರೆ ಮುಂದೆ ಸ್ವಲ್ಪ ದೊಡ್ಡದಾದ್ಮೇಲೆ ಇದೇನು ಯೂಸ್ ಆಗೋಲ್ಲ. ಇನ್ನೇನು, ಇದಿಷ್ಟು ನಮ್ಮ ಹೊಲ. ಅದು ಬಿಟ್ಟರೆ ಇಲ್ಲೊಂದು ನೋಡಿ ಬೋರ್ ಇದೆ ಅಷ್ಟೇ.